ನಿಮಗೆ ಈ ಅಮೋಘಂ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಹೇಳಬೇಕು ಅಂದರೆ ನಾನು ಲೆಕ್ಚರರ್ ಆಗಿದ್ದೆ, ಬರಹಗಾರ್ತಿಯಾಗಿದ್ದೆ, ಸುಮಾರು ಥರ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇದ್ದೆ. ಎಲ್ಲರಿಗೂ ಇಂಟರ್ವ್ಯೂ ಮಾಡ್ತಿದ್ದೆ, ಈಗಲೇ ಒಂಥರ ಭಯ ಆಗ್ತಾ ಇದೆ. ಆಯಿತು ಹೇಳ್ತೀನಿ. ಸೊ ನಾನು ಇಂಟರ್ವ್ಯೂ ಮಾಡೋವಾಗ ಬೇರೆಯವ್ರಿಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಾಗ್ತಾ ಇದೆ. ನಾನು ಬಹಳ ರೀತಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇದ್ದೆ ಯಾವಾಗಲೂ. ಆಮೇಲೆ ಈ ಒಂದು ಅಮೋಘಂ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೆ ನಮ್ಮ ಮನೆಯವರೇ ಪ್ರೇರಣೆ. ಅಂದರೆ ನನ್ನ ಮಗ ಸೊಸೆ ಹೇಳಿದ್ರು, ನೀನು ಈ ಥರ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡು, ಆಮೇಲೆ ನಿನಗೆ ತುಂಬ ಸೊಸೈಟಿಲಿ ಅಂದರೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿನಗೆ ಇಷ್ಟ ಇರೋದ್ರಿಂದ ನೀನು ಅದಕ್ಕೆ ಏನಾದರೂ ರಿಲೇಟೆಡ್ ಮಾಡು, ಹೊಸದಾಗಿ ಯೋಚನೆ ಮಾಡು ಅಂತ. ಆವಾಗ ಈ ಯೂಟ್ಯೂಬ್ದು ಒಂದು ಚಿಂತನೆ ಬಂತು. ಆವಾಗ ನಾನು ನನ್ನ ಗೆಳತಿ ಸುಪ್ರೀತಾ ಅಂತಿದ್ವಿ, ನಾವಿಬ್ಬರು ಯೋಚನೆ ಮಾಡಿ ಏನು ಹೆಸರಿಡೋದು ನಮ್ಮ ಚಾನಲ್ಗೆ. ನನ್ನ ಮಗನ ಹೆಸರು ಅಮೋಘ್ ಅಂತ. ಸೊ ಏನು ಹೆಸರಿಡೋದು ಅಂದಾಗ ನಮ್ಮ ಎಡಿಟ್ರು TV9 ಇದ್ದಾರೆ, ಅವರು ಪ್ರಶಾಂತ್ ಅಂತ. ಸೊ ಪ್ರಶಾಂತ್ ಸರ್ ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ರು. ಅವರು ನಾನು ಅಮೋಘ ಅಂತ ಹೇಳಿದೆ, ಅಮೋಘ ಬೇಡ, ಇನ್ನೊಂದು ಚಾನಲ್ ಇತ್ತು ಆಲ್ರೆಡಿ ಮೈಸೂರಲ್ಲೆಲ್ಲ ಇದೆ ಅಲ್ವಾ, ಸೊ ಅಮೋಘಂ ಅಂತ ಇಡೋಣ. ಅಮೋಘಮ್ಮಲ್ಲಿ ಅಮೋಘನೂ ಬರುತ್ತೆ, ಓಂಕಾರ ಬರುತ್ತೆ, ಸೊ ಅಮೋಘಂ ಅಂತ ಇಡಿ ಅಂತ ಅವರು ಸಜೆಸ್ಟ್ ಮಾಡಿ.